ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಲಾಸ್ಟ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟಿಗೆ. ಇನ್ನೇನು ನಮ್ಮ ನಾಡ ಹಬ್ಬ ದಸರಾ ಸ್ಟಾರ್ಟ್ ಆಗ್ತಿದೆ ಅಲ್ವಾ? ಅದಕ್ಕೆ ನಾನು ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಅದನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಮನೇಲೇ ಇರೋ ವಸ್ತುಗಳನ್ನೇ ಬಳಸಿ ಸ್ಟೆಪ್ ಬೈ ಸ್ಟೆಪ್ ಸ್ಕಿನ್ ಕೇರ್ನ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟ್ ಸ್ಟೆಪ್ಪು ಕ್ಲೆನ್ಸಿಂಗ್. ಇದಕ್ಕೆ ಜೇನುತುಪ್ಪ ಮತ್ತು ಹಾಲು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಕಿನ್ನಿಗೆ ಅಪ್ಲೈ ಮಾಡಿ ಒಂದು 5 ಮಿನಿಟ್ಸು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಮಸಾಜ್ ಆದಮೇಲೆ ನೀಟಾಗಿ ವೈಪ್ ಮಾಡ್ಕೊಂಬಿಡಿ. ನೆಕ್ಸ್ಟು ಸೆಕೆಂಡ್ ಸ್ಟೆಪ್ಪು, ನಿಮಗೆ ಡೆಡ್ ಸ್ಕಿನ್ನು, ಡಸ್ಟು ಏನಾದರೂ ಇದ್ದರೆ ಇದನ್ನು ರಿಮೂವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೆ ಕಡಲೆ ಹಿಟ್ಟು ಮತ್ತು ಮೊಸರು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಫೇಸಿಗೆ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡಿ. ನೀಟಾಗಿ ಮಸಾಜ್ ಆದಮೇಲೆ ಅದನ್ನು ನೀಟಾಗಿ ವೈಪ್ ಮಾಡ್ಕೊಂಬಿಡಿ. ಥರ್ಡ್ ಸ್ಟೆಪ್ಪು ಫೇಸ್ ಪ್ಯಾಕು. ಫೇಸ್ ಪ್ಯಾಕಿಗೆ ಕಡಲೆ ಹಿಟ್ಟು, ಮೊಸರು, ಜೇನುತುಪ್ಪ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫೇಸಿಗೆ ಅಪ್ಲೈ ಮಾಡಿ ಡ್ರೈ ಆಗೋ ತನಕ ವೆಯ್ಟ್ ಮಾಡಬೇಕು. ಡ್ರೈ ಆದಮೇಲೆ ನೀಟಾಗಿ ಫೇಸ್ ವಾಶ್ ಮಾಡಿಕೊಂಡ್ರೆ ಆಗೋಯ್ತು. ಇವಾಗ ಫೋರ್ತ್ ಸ್ಟೆಪ್ಪು ಟೋನರ್ ಆಗಿ ರೋಸ್ ವಾಟರು ಅಥವಾ ಗ್ರೀನ್ ಟೀನ ಯೂಸ್ ಮಾಡ್ಬೋದು. ನಾನಿಲ್ಲಿ ರೋಸ್ ವಾಟರ್ ಇತ್ತು ಅಂತ ರೋಸ್ ವಾಟರ್ನೇ ಅಪ್ಲೈ ಮಾಡ್ತಾ ಇದ್ದೀನಿ. ಫಿಫ್ತ್ ಸ್ಟೆಪ್ಪು ಸಿರಮ್ಮು. ನಾನು ಅಲೋವೆರಾ ಜೆಲ್ಲು ಮತ್ತು ವಿಟಮಿನ್ ಇ ಕ್ಯಾಪ್ಸುಲ್ ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಜ್ ಮಾಡ್ಕೊತಿದ್ದೀನಿ. ಲಾಸ್ಟ್ ಆ್ಯಂಡ್ ಫೈನಲ್ ಸ್ಟೆಪ್ಪು ಮಾಯಿಶ್ಚರೈಸರು. ಇದಕ್ಕೆ ಕೊಕೊನಟ್ ಆಯಿಲು ಅಥವಾ ಶಿಯಾ ಬಟರ್ನ ಯೂಸ್ ಮಾಡ್ಬೋದು. ನಾನಿಲ್ಲಿ ಕೊಕೊನಟ್ ಆಯಿಲ್ನ ಬಳಸ್ತಾ ಇದ್ದೀನಿ. ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಡಿಫ್ರೆನ್ಸ್ ನಾನು ತೋರಿಸ್ತೀನಿ. ನೀವು ಟ್ರೈ ಮಾಡಿ ಹೇಗೆ ರಿಸಲ್ಟ್ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ. ಇನ್ನು ಹಬ್ಬ ಅಂದರೆ ನಮ್ಮ ಹೆಣ್ಮಕ್ಳಿಗೆ ಶಾಪಿಂಗು, ಸ್ಯಾರಿ, ಸ್ಟಿಚಿಂಗ್ ಅಂತಲೇ ಇರ್ತಾರೆ. ಬ್ಲೌಸ್ ಡಿಸೈನ್ನ ಹೇಗೆ ಮಾಡಿಸೋದು ಅನ್ನೋದೇ ಕನ್ಫ್ಯೂಷನ್ನಲ್ಲಿರ್ತೀವಿ. ಹಾಗಾಗಿ ನನ್ನ ಹತ್ರ ಇರೋ ಒಂದಿಷ್ಟು ಕಲೆಕ್ಷನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ.
ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮುಖದಲ್ಲಿ ನಗು ಇಲ್ಲ ಅಂದರೆ ಎಷ್ಟೇ ಚೆಂದ ಮೇಕಪ್ ಮಾಡಿದರೂ, ಎಷ್ಟೇ ಚೆಂದ ಡ್ರೆಸ್ ಮಾಡಿಕೊಂಡ್ರೂ ಚೆನ್ನಾಗಿ ಕಾಣಿಸಲ್ಲ. ಹಾಗಾಗಿ ನಗ್ತಾ ಇರಿ, ಖುಷಿಯಾಗಿರಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.